ಕ್ಯಾಂಡಿಡೇಟ್ಸ್ ಯಾರು ಎಂತ ಅಂತೆ ಬಿಜೆಪಿಯ ಕಾಂಗ್ರೆಸ್ ಏನಂತೆ? ನಾವೆಲ್ಲ ಬಿಜೆಪಿ ಒಟ್ಟು ಆಗೋದು. ಏನಕ್ಕೆ ಕಾಂಗ್ರೆಸ್ ಯಾಕೆ ಬೇಡ? ಜಯಪ್ರಕಾಶ್ ಹೆಗಡೆ ಸಹ ಒಳ್ಳೆ ಕ್ಯಾಂಡಿಡೇಟ್ ಅಲ್ವಾ? ಹೌದು, ಅದು ಮೇಲಿಂದ ಬಿಜೆಪಿ ಬರಬೇಕಲ್ವಾ, ಅದಕ್ಕೆ ನಮಗೆ ಮೋದಿಜಿ ಬೇಕು. ಅವರಿಗೆ ಸಹ ನಾವು ಅವರಿಗೋಸ್ಕರ ನಾವು ಓಟ್ ಹಾಕೋದು. ಮತ್ತು ಭಾರತ ಎಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಎಷ್ಟು ಸಾವಿರ ಜನ ಇಲ್ಲಿ ಇರ್ತಾರಾ? ಏನಮ್ಮ? ನಮ್ಮ ತಮ್ಮ ಅವ್ರ ತಮ್ಮ ಹೇಳಿ ಅಂತ ಹೇಳುದು ಅವ್ರ ಹತ್ರ. ಏನ್ ಹೇಳ್ಬೇಕು ಅವ್ರು? ನೀವು ಹೇಳಿ. ಅವ್ರು ಹೇಳಿ, ಅವ್ರಿಗೆ ಬರ್ತದಲ್ಲ ಹೇಳಿ. ಯಾರು ಬರ್ತಾರೆ? ಕಾಂಗ್ರೆಸ್ ಬಿಜೆಪಿನ ಎಂತ ಉಂಟು ಎಲೆಕ್ಷನ್? ಯಾವ್ದು ಬಂದ್ರೆ ಒಳ್ಳೇದು, ಯಾವ್ದು ಸಹ ಬರ್ಬೇಕು. ಜಾಸ್ತಿ ಕೆಲಸ ಮಾಡ್ತಾರೆ ಬರ್ತಾರೆ. ಯಾರು ಜಾಸ್ತಿ ಕೆಲಸ ಮಾಡ್ತಾರಂತೆ? ಅಲ್ಲ ನೋಡ್ಬೇಕಲ್ಲ, ಇನ್ನು ಕೆಲಸ ಮಾಡುವವರು ಬರ್ತಾರೆ. ನಾವು ಇಷ್ಟು ವರ್ಷ ಯಾರು ಕೆಲಸ ಮಾಡಿದ್ದಾರೆ? ಯಾರದ್ದು ಎಲ್ಲಕ್ಕೆ ಆಗುದಿಲ್ಲ, ಎಲ್ಲರೂ ಮಾಡ್ತಾರಲ್ಲ. ಬಂದವ್ರು ಎಲ್ಲರೂ ಮಾಡ್ತಾರೆ. ಹೌದೆಲ್ಲರೂ ನಿಮ್ಗೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ? ಚೆನ್ನಾಗಿ ಉಂಟು, ಇನ್ನು ತನಕ ಚೆನ್ನಾಗಿ ಉಂಟು. ಇನ್ನು ನೋಡ್ಬೇಕು. ಯಾರು ಬಂದ್ರೆ ನಾವು ಕೆಲಸ ಮಾಡೋರು ಕೆಲಸ ಮಾಡ್ಬೇಕು, ಪುಕ್ಸಾಡಿ ಕೊಡುದಿಲ್ಲ ಅವರು. ಕೆಲಸ ಮಾಡೋದಂತೂ ಇದ್ದಿದ್ದೆ ಅಲ್ವಾ? ಸುಮ್ಮನೆ ಕೂತ್ಕೊಂಡಿದ್ರೆ ಯಾರು ಇದೇ ಜೀವನ. ಬಟ್ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಎಲ್ಲ ಕೊಟ್ಟಿದೆ ಅಲ್ಲ? ಗ್ಯಾರಂಟಿ ಕೊಟ್ಟಿದ್ರೆ ಎಲ್ಲ ಯಾರಿಗೆ ಕೊಡುವ ನೋಡಿ, ಇಲ್ಲಿ ದುಡಿದೆ ತಿನ್ಬೇಕು. ಎಂತ ಯಾರು ಕೊಡುದಿಲ್ಲ ನಮಗೆ. ಕೊಡುದು ಆಚೆ ಎಲ್ಲ ಕೊಡ್ತಾರೆ, ಈಚೆ ನಾವು. ನಿಮ್ ಕಷ್ಟ ಏನ್ ತಪ್ಪಿಲ್ಲ. ನಮ್ಮದು ಕಷ್ಟ ಹೀಗೆ ದುಡಿಬೇಕು, ತಿನ್ಬೇಕು. ಎಲೆಕ್ಷನ್ ಅವ ಹೇಗುಂಟು? ಎಲೆಕ್ಷನ್ ಬಗ್ಗೆ ನಾನು ಮಾತಾಡುವುದಿಲ್ಲ. ಅಯ್ಯಪ್ಪ, ಯಾಕೆ? ಅದು ಯಾರು ಕೆಲಸ ಮಾಡ್ತಾರ ಅವರಿಗೆ ಯಾರು ಕೆಲಸ ಮಾಡ್ತಾರೆ ಯಾರಂತ ನಾನು ಹೇಳುವುದಿಲ್ಲ. ಮೊನ್ನೆ ಮಾತಾಡಿ ಸಾಕಾಗಿದೆ. ಯಾಕೆ? ಏನಾಯ್ತು ಮಾತಾಡಿ? ಮಾತಾಡಿದ್ರಲ್ಲಿ ಎಲ್ಲ ಪಬ್ಲಿಕ್ ಆಗಿ ನಮ್ಮ ಮಕ್ಕಳು ನಮಗೆ ಬೈದಿದ್ದಾರೆ. ಅಯ್ಯೋ, ಯಾಕೆ? ಆದ್ರೆ ಅಲ್ಲ, ಮತ್ತೊಬ್ರು ಬೈತಾರ. ಈಗ ಒಬ್ರ ಪರವಾಗಿ ಮಾತಾಡಿದ್ರೆ ಮತ್ತೆ ಹಾಗೆ ಅಲ್ಲ, ನಾವು ಅವ್ರ ವಿಷಯ ಮಾತಾಡಿದ್ರೆ ಇವರ ವಿಷಯ ಮಾತಾಡಿದ್ರೆ ನಮ್ಗೆ ಯಾರು ಕೊಡ್ತಾರೆ? ಯಾರು ಕೊಡುದಿಲ್ಲ ನಮ್ಗೆ. ನಾವು ದುಡಿದ್ರೇನೆ 3 ಗಂಟೆಗೆ ಬರ್ತೇವೆ, ನಮ್ಗೆ ಯಾರು ಕೊಡುದಿಲ್ಲ. ಎಷ್ಟೊತ್ತಿಗೆ ಬರ್ತೀರಾ? ನಾವು 3 ಗಂಟೆಗೆ ಬರ್ತೇವೆ, ಬೆಳಗ್ಗೆ 3 ಗಂಟೆ. 3 ಗಂಟೆಗೆ ಯಾರು ಕೊಡುದಿಲ್ಲ. ನಾವು ದುಡಿದ್ರೇನೆ ನಮಗೆ ಬರುದು. ಬೆಳಗ್ಗೆ 3 ಗಂಟೆಗೆ ಬಂದ್ರೆ ಎಷ್ಟೊತ್ತಿಗೆ ಹೋಗೋದು? ನಾವು 11 ಗಂಟೆ 12 ಗಂಟೆ ಹೋಗ್ತೇವೆ ಮಧ್ಯಾಹ್ನ. ಮನೆಗೆ ಹೋಗಿ ಮತ್ತೆ ಮನೆ ಕೆಲಸ ಆಗ್ಬೇಕು. ಯಾರು ಮಾಡ್ತಾರೆ? ಯಾರು ಮಾಡುದಿಲ್ಲ. ನಮ್ ತಂದು ಕೊಡ್ತಾರೆ ಯಾರಾದ್ರೂ? ಕಷ್ಟಪಟ್ಟು ದುಡ್ದು ನೀವು ದುಡಿತೇವೆ. 3 ಗಂಟೆಗೆ ಬಂದು ನಾವು ದುಡಿತೇವೆ. ಲಾಭ ನಷ್ಟ ಯಾರು ನೋಡ್ತಾವೆ? 1,500 2,000 3,000 ನಷ್ಟ ಮಾಡ್ಕೋತೇವೆ. ಯಾರು ಕೊಡುದಿಲ್ಲ. ಯಾರು ಬರ್ತಾರಂತೆ ಈ ಸರಿ ಎಲೆಕ್ಷನ್? ಯಾರು ಬಂದ್ರು ಬರ್ಲಿ, ಊರು ಉದ್ಧಾರ ಮಾಡ್ಲಿ ಅಷ್ಟೇ. ಸಾಕು, ಅಷ್ಟು ಮಾಡಿದ್ರೆ ಸಾಕು. ಸಾಮಾನು ಅಗ್ಗ ಮಾಡಿದ್ರೆ ಸಾಕು ನಮ್ಗೆ. ಯಾವ್ದಷ್ಟೇ ರೇಷನ್ ಎಲ್ಲ ಕಡಿಮೆ ಮಾಡ್ಲಿ. ಸೊಸೈಟಿಯಲ್ಲಿ ಬರೀ ಕೊಚ್ಚಿಲಕ್ಕಿ ಕೊಡ್ತಾರೆ, ಬೆಳ್ತಿಗೆ ಅಕ್ಕಿ ಬರುದಿಲ್ಲ. ಬೇರೆ ಕಡೆ ಎಲ್ಲ ಬೇಳೆ ಎಣ್ಣೆ ಎಲ್ಲ ಕೊಡ್ತಾರೆ, ನಮ್ಗೆ ಏನು ಕೊಡ್ತಾರೆ? ಇಲ್ಲಿ ಯಾವುದಿಲ್ಲ. ಇಲ್ಲಿ ಕೊಡ್ಲಿ, ಅದೆಲ್ಲ ಕೊಡ್ಲಿ, ಬರ್ಲಿ, ಯಾರು ಬೇಕಾದ್ರೆ ಬರ್ಲಿ, ಉದ್ಧಾರ ಮಾಡಿದ್ರೆ ಸಾಕು. ಕಷ್ಟ ಕೇಳಿದ್ರೆ ಸಾಕು, ಅಷ್ಟೇ ಬೇಕು ನಮಗೆ.